ಶ್ರೀ ವಾಸವಿ ಮಹಿಳಾ ಮಂಡಳಿ ವತಿಯಿಂದ ಚಿಕ್ಕಮಗಳೂರು ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಮಾವು ಮತ್ತು ಹಲಸಿನ ಮೇಳ ನೆರೆದಿದ್ದ ಜನರನ್ನು ಆಕರ್ಷಿಸಿದವು. ಶ್ರೀ ವಾಸವಿ ಮಹಿಳಾ ಮಂಡಳಿ ಸದಸ್ಯರು ಸ್ವತಃ ತಾವೇ ಮನೆಯಲ್ಲಿ ತಯಾರಿಸಿದ ಮಾವು ಮತ್ತು ಹಲಸಿನ ವಿವಿಧ ಖಾದ್ಯಗಳನ್ನು ಬಾಳೆ ಎಲೆ ಊಟದೊಂದಿಗೆ ಜನರು ಸವಿದು ಆನಂದಿಸಿದರು. ಎಲ್ಲರೂ ಪಿಜ್ಜಾ ಬರ್ಗರು ಆ ಥರ ಬಿಸಿ ಇದರಲ್ಲಿ ತಿಂತಾರೆ, ಚೀಸು ಬಟರ್ ಅಂತ. ನಾವು ಟ್ರೆಡಿಷನಲ್ ಫುಡ್ಡಾಗಿ ಹಲಸು ಮತ್ತು ಮಾವಿನ ಮೇಳ ಅಂತ ಮಾಡ್ತಾಯಿದ್ದೀವಿ. ಎಲ್ಲ ಹಲಸು ಪದಾರ್ಥ ಮಾವಿನ ಬೀಡು ಮಾಡ್ತಾಯಿದ್ದೀವಿ. ಗಾದೆ ಇರೋ ಪ್ರಕಾರ ಮೊದಲು ಹಲಸನ್ನ ತಿನ್ನಬೇಕು, ಆಮೇಲೆ ಊಟ ಮಾಡಬೇಕು, ಆಮೇಲೆ ಮಾವಿನ ತಿನ್ನಬೇಕು ಅನ್ನೋದು ಗಾದೆ ಇದೆ. ಅದೇ ಥರ ನಾವೆಲ್ಲ ಹಲಸು ಮತ್ತು ಮಾವಿನದೆಲ್ಲದರಲ್ಲೇ ಭಕ್ಷ್ಯಗಳು ಮಾಡಿದ್ದೀವಿ. ಎಲ್ಲ ಥರನೂ ಬರುತ್ತೆ. ಚಿತ್ರಾನ್ನ ಬರುತ್ತೆ, ಬಿರಿಯಾನಿ ಬರುತ್ತೆ, ಐಸ್ ಕ್ರೀಮು, ಸೀಕರಣೆ ಎಲ್ಲ ಥರನೂ ಮಾಡಿದ್ದೀವಿ. ಎಲ್ಲರೂ ಬಂದು ಟೇಸ್ಟ್ ನೋಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ಮತ್ತೊಂದು ವಿಶೇಷ ಅಂದರೆ ನಾವು ಮಹಿಳಾ ಮಂಡಳಿಯಲ್ಲಿ 50 ಜನ ಇದ್ದೀವಿ. ಎಲ್ಲರೂ ಮನೆಯಲ್ಲಿ ಸ್ವತಃ ಮನೆಯಲ್ಲೇ ಮಾಡ್ಕೊಂಡ್ಬಂದಿರೋದು ಭಕ್ಷ್ಯ. ನಮ್ಮ ವಾಸವಿ ಮಹಿಳಾ ಮಂಡಳಿ ಕಡೆಯಿಂದ ಇದು 2ನೇ ಬಾರಿಗೆ ನಾವು ಮಾವಿನ ಮತ್ತು ಹಲಸಿನ ಮೇಳನ ಮಾಡ್ತಾ ಇದ್ದೀವಿ. ತುಂಬ ಡಿಮ್ಯಾಂಡಲ್ಲಿ ಇನ್ನೊಂದು ಬಾರಿ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ 2ನೇ ಬಾರಿಗೂ ಮತ್ತೆ ಮಾಡ್ತಾ ಇದ್ವಿ. ಈಗ 250ಕ್ಕೂ ಹೆಚ್ಚು ಜನ ಆಹಾರ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಎಲ್ಲರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಇದರಲ್ಲಿ 22ಕ್ಕೂ ಹೆಚ್ಚಿನ ವೆರೈಟೀಸ್ ಆಹಾರದಲ್ಲಿ ಮಾಡಿದ್ದಾರೆ. ಎಲ್ಲ ಹೋಮ್ ಮೇಡ್ ಫುಡ್ ಐಟಮ್ಸ್ ಎಲ್ಲ ಹೆಂಗಸರೇ ಮಾಡಿರೋದು, ನಮ್ಮ ಮಂಡಳಿಯ ಮೆಂಬರ್ಗಳೇ ಮಾಡಿದ್ದಾರೆ. ನಮ್ಮ ಮಹಿಳಾ ಮಂಡಳಿ ವತಿಯಿಂದ ನಮ್ಮ ಊರಿನ ಜನಕ್ಕೆ ಹಲಸು ಮತ್ತು ಮಾವಿನ ಮೇಳ ಅಂತ ಮಾಡಿದ್ದೀವಿ. ಹತ್ರ ಒಂದು 300 ಜನಕ್ಕೆ ಅಂತ ನಾವು ಸಂಕಲ್ಪ ಮಾಡಿ 300 ಜನಕ್ಕೆ ಇವತ್ತು ಊಟನ ಬಡಿಸಿದ್ದೀವಿ. ಎಲ್ಲ ಮನೆಯಲ್ಲೇ ನಾವು ಗೃಹಿಣಿಯರು ಮಾಡಿ ತಂದಿರೋ ಭಕ್ಷ್ಯಗಳು. ಇದರಲ್ಲಿ ಹಲಸಿನ ಬಡುಕು ಮತ್ತು ಹಲಸಿನ ಹಣ್ಣು, ಮಾವಿನ ಹಣ್ಣು, ಮಾವಿನಕಾಯಿ ಈ ಥರ ಎಲ್ಲ ಉಪಯೋಗಿಸ್ಕೊಂಡು ಈ ಸುಮಾರು 22ರಿಂದ 25 ರೀತಿಯ ಭಕ್ಷ್ಯಗಳನ್ನು ತಯಾರಿಸಿ ಎಲ್ಲರಿಗೂ 300 ಜನಕ್ಕೆ ಬಡಿಸಿದ್ವಿ. ಇದರೆಲ್ಲರ ಜೊತೆ ಇನ್ನೊಂದು ವಿಶೇಷ ಒಂದು ಸಂಕಲ್ಪ ಮತ್ತು ಅವೇರ್ನೆಸ್ ಕೊಟ್ಟಿದ್ದೀವಿ. ಏನಪ್ಪ ಅಂದರೆ ಊಟ ಪೂರ್ತಿ ಎಲೆ ಅಂದರೆ ಬರೀ ಬಾಳೆ ಎಲೆ ನಾವು ಮೊದಲನೇ ಹೇಗೆ ಬಡಿಸಿರ್ತೀವೋ ಅಷ್ಟು ಎಲೆ ಪೂರ್ತಿ ಬಡಿಸಿರೋ ಐಟಮ್ ಖಾಲಿ ಮಾಡಿರೋರಿಗೆ ವಿಶೇಷ ಬಹುಮಾನ ಅಂತ ನಮ್ಮ ಮಂಡಳಿನಿಂದ ಶೋಭಾ ಕೃಷ್ಣ ಅವರು ಹೇಳಿದರು. ಈ ಪ್ರಕಾರ ಸುಮಾರು ಜನ ಎಲ್ಲರೂ ಯಾವುದೇ ಇದು ಮಿಸ್ ಮಾಡೋದಿಲ್ಲ, ಎಲ್ಲ ಊಟ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ. ಇದರಲ್ಲಿ
ಬರೀ ನಮ್ಮ ಆರ್ಯವೈಶ್ಯ ಜನಾಂಗ ಅನ್ನೋದು ಏನೂ ಇಲ್ಲ, ಇನ್ನು ಎಲ್ಲ ಜನಾಂಗದವರು ಇವತ್ತು ಸೇರಿದ್ದಾರೆ. ಒಟ್ಟು ಎಲ್ಲ ಖುಷಿಯಾಗಿ ಆಹಾರ ಪದಾರ್ಥಗಳನ್ನು ಬಿಸಾಕದಿಲ್ಲ, ಖುಷಿಯಾಗಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದರಲ್ಲಿ ತಪ್ಪಿಲ್ಲ. ಧನ್ಯವಾದ. ಈ ಸಂದರ್ಭದಲ್ಲಿ ಲೀನಾ ಶ್ರೀನಾಥ್, ವಾಣಿ ನಾಗೇಶ್, ಅನುಪಮಾ ಸುನಿಲ್, ಸ್ವಪ್ನ ರಘು, ಅಶ್ವಿನಿ ಕಿರಣ್, ನಯನಾ ಆನಂದ್, ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷರಾದ ಎಂ ವೆಂಕಟ ಸುಬ್ಬರಾವ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.